ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತೊಂದು ಹೊಸ ಕ್ರೋಶೆ ಕುಚ್ಚು ಡಿಸೈನ್ನ ತೋರಿಸ್ತಾ ಇದ್ದೀನಿ. ಈ ಡಿಸೈನ್ಗೆ ನಾನು 10 ನಂಬರ್ ನೀಡಲ್ನ ಯೂಸ್ ಮಾಡ್ತಾ ಇದ್ದೀನಿ. 11 ಆದರೂ ನಡೆಯುತ್ತೆ. ಹಾಗೆ 6 ದಾರನ ಗಂಟಾಗಿ ಇಟ್ಕೊಂಡಿದ್ದೀನಿ. ನೀವು ಸಾರಿಗೆ ಹಾಕೋತಿದ್ರೆ ಬಲ್ಲು ರೈಟ್ ಸೈಡ್ ಸ್ಟಾರ್ಟಿಂಗಿಂದಲೇ ಸ್ಟಾರ್ಟ್ ಮಾಡಿ. ಇಲ್ಲಿ ಸ್ಟಾರ್ಟಿಂಗ್ಗೆ ನಾನು ಒಂದು ಸರ್ತಿ ಲಾಕ್ನ ಮಾಡ್ಕೋತಾ ಇದ್ದೀನಿ. ಹಾಗೆ ಪಕ್ಕದಲ್ಲಿ ಮತ್ತೊಂದು ಸಲ ಲಾಕ್ನ ಮಾಡ್ಕೋಬೇಕು. 2 ಸತಿ ಲಾಕ್ ಮಾಡ್ಕೊಳ್ಳೋದ್ರಿಂದ ಸೆಕ್ಯೂರ್ ಆಗಿರುತ್ತೆ. ಅಲ್ಲಿಂದ ನೆಕ್ಸ್ಟು 5 ಚೈನ್ನ ಹಾಕೋಬೇಕು. ಅಲ್ಲಿಂದ ನೆಕ್ಸ್ಟು 5 ಚೈನ್ನ ಹಾಕೋಬೇಕು. 5 ಚೈನ್ ಹಾಕಿ ಸ್ಟ್ರೈಟಾಗಿ ನೋಡಿಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ನ ಮಾಡ್ಕೋಬೇಕು. ಸ್ಟ್ರೈಟಾಗಿ ನೋಡಿಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ನ ಮಾಡಬೇಕು. ಲಾಕ್ ಮಾಡ್ಕೋಬೇಕಾದ್ರೆ ಜಾಸ್ತಿ ಟೈಟಾಗಿ ಲಾಕ್ ಮಾಡಬೇಡಿ, ಹಾಗೆ ಬಟ್ಟೆನ ಎಳಿಬೇಡಿ. ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡ್ಕೊಂಡು ಮಾಡ್ಕೊಳ್ಳಿ ಲಾಕ್ನ. ಅಲ್ಲಿಂದ 2 ಚೈನ್ ಹಾಕಿ ಅದನ್ನು ಕೂಡ ಸ್ಟ್ರೈಟಾಗಿ ನೋಡಿಕೊಂಡು ಬಟ್ಟೆಗೆ ಲಾಕ್ನ ಮಾಡ್ಕೋಬೇಕು. ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ. ಅಲ್ಲಿಂದ ಸ್ವಲ್ಪ ದಾರನ ಮೇಲೆತ್ತಿ ರಿಂಗ್ ಬೀಡ್ ಹಾಗೆ ಒಂದು ರೌಂಡ್ ಬೀಡನ್ನ ತೊಗೊಂಡಿದ್ದೀನಿ. ರಿಂಗ್ ಬೀಡ್ ಒಳಗಡೆ ರೌಂಡ್ ಬೀಡನ್ನ ಆ್ಯಡ್ ಮಾಡ್ಕೋಬೇಕು. ಇದನ್ನು ಒಟ್ಟಿಗೆ ನಾವು ನೀಡಲ್ಗೆ ಸೇರಿಸ್ಕೋಬೇಕು. 6 ಎಳೆ ದಾರ ಕೂಡ ಒಟ್ಟಿಗೆ ಹೊರಗೆ ತರಬೇಕು. ಮಿಸ್ ಆದರೂ ಒಂಚೂರು ಅದನ್ನು ಸೆಟ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಇನ್ನೊಂದು ಸಲ ಅದನ್ನು ಟ್ರೈ ಮಾಡಿ ಹಾಕೋದಕ್ಕೆ. 6 ಎಳೆ ದಾರ ಕೂಡ ಒಟ್ಟಿಗೆ ಬರಬೇಕದು. ಸೊ ಬೀಡ್ ಲಾಕ್ ಮಾಡಿಕೊಂಡು ನೋಡ್ಕೊಳ್ಳಿ ಕರೆಕ್ಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ನ ಮಾಡ್ಕೋಬೇಕು. ಬಟ್ಟೆನ ಎಳಿಬೇಡಿ. ಬೀಡ್ ಸೈಜ್, ಬೀಡ್ ಎಷ್ಟು ಲೆಂತ್ ಇದೆ ಅಷ್ಟು ಲೆಂತಿಗೆ ನೀವು ಲಾಕ್ನ ಮಾಡ್ಕೋಬೇಕು. ಬೀಡ್ ಲಾಕ್ ಮಾಡ್ಕೋಬೇಕು. ಅಲ್ಲಿಂದ 2 ಚೈನ್ ಸ್ಟ್ರೈಟಾಗಿ ನೋಡಿಕೊಂಡು ಬಟ್ಟೆಗೆ ಲಾಕ್ನ ಮಾಡ್ಕೋಬೇಕು. ಅಲ್ಲಿಂದ ನೆಕ್ಸ್ಟ್ 5 ಚೈನ್ ಸ್ಟ್ರೈಟಾಗಿ ನೋಡಿಕೊಂಡು ಬಟ್ಟೆಗೆ ಲಾಕ್ನ ಮಾಡ್ಕೋಬೇಕು. ಅಲ್ಲಿಂದ ಮತ್ತೆ 2 ಚೈನ್ ಸ್ಟ್ರೈಟಾಗಿ ನೋಡಿಕೊಂಡು ಬಟ್ಟೆಗೆ ಲಾಕ್. ಅಲ್ಲಿಂದ ಸ್ವಲ್ಪ ದಾರನ ಮೇಲೆ ಎತ್ಕೋಬೇಕು. ರಿಂಗ್ ಬೀಡಾಗೆ ರೌಂಡ್ ಬೀಡನ್ನ ತಗೊಂಡು ಒಟ್ಟಿಗೆ ಇನ್ಸರ್ಟ್ನ ಮಾಡ್ಕೋಬೇಕು. ಇನ್ಸರ್ಟ್ ಮಾಡಿ ಬೀಡ್ ಲಾಕ್, ಬಟ್ಟೆ ಕೂಡ ಲಾಕ್. ಅಲ್ಲಿಂದ 2 ಚೈನ್ ಬಟ್ಟೆಗೆ ಲಾಕ್ ಮಾಡ್ಕೋಬೇಕು. ಸ್ಟಾರ್ಟಿಂಗ್ಗೆ 2 ಟೈಮ್ಸ್ ಲಾಕ್ ಮಾಡಿ 5 ಚೈನ್ ಹಾಕೋಬೇಕು. ಲಾಕ್, 2 ಚೈನ್, ಲಾಕ್, ಬೀಡ್ ಆ್ಯಡ್ ಮಾಡ್ಕೊಂಡು ಬೀಡ್ ಲಾಕ್, ಆಮೇಲೆ ಮತ್ತೆ 2 ಚೈನ್, ಲಾಕ್, 5 ಚೈನ್. ಇದೇ ರೀತಿ ಕಂಪ್ಲೀಟ್ ಮಾಡಬೇಕು. ಇಲ್ಲೇ ಲಾಸ್ಟಲ್ಲಿ ಇನ್ನೊಂದು ಸರ್ತಿ ಲಾಕ್ನ ಮಾಡಿ ದಾರನ ಕಟ್ ಮಾಡ್ತಾ ಇಲ್ಲ, ಬ್ಯಾಕ್ ಸೈಡ್ಗೆ ಟರ್ನ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ದಾರನ ಕಟ್ ಮಾಡ್ಕೊಂಡಿಲ್ಲ, ಬ್ಯಾಕ್ ಸೈಡ್ಗೆ ಟರ್ನ್ ಮಾಡ್ಕೊಂಡಿದ್ದೀನಿ. ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿಕೊಂಡು 5 ಚೈನ್ನ ಹಾಕೋತಾ ಇದ್ದೀನಿ. ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿ 5 ಚೈನ್ಗೆ ಹಾಕ್ತಾ ಇದ್ದೀನಿ. 5 ಚೈನ್ ಹಾಕಿ 5 ಚೈನ್ ಲಾಕ್ ಮೇಲೆ ಲಾಕ್ನ ಮಾಡ್ಕೋಬೇಕು. ಅಲ್ಲಿಂದ ಡೈರೆಕ್ಟಾಗಿ ಸೂಜಿಗೆ ಒಂದು ಸತಿ ದಾರ ಸುತ್ತಿ ರಿಂಗ್ಗೆ ನಾವು ಗ್ಯಾಪ್ ಒಳಗೆ ಹೋಗಿ ದಾರ ತಂದು 2 ದಾರ ಒಂದು ಮಾಡ್ಕೋಬೇಕು, ಮತ್ತು 2 ದಾರನ ಒಂದು ಮಾಡ್ಕೋಬೇಕು. ಅಲ್ಲಿಂದ 3 ಚೈನ್ ಹಾಕಿ ಕಂಬಕ್ಕೆ ಪಿಕಾಟ್ನ ಮಾಡ್ಕೋಬೇಕು. ಇದು ಬ್ಯಾಕ್ ಸೈಡಿಂದ ಮಾಡ್ತಾ ಇರುವಂಥದ್ದು. ನೀಡಲ್ಗೆ ಒಂದು ಸತಿ ದಾರ ಸುತ್ಕೋಬೇಕು.
ರಿಂಗ್ ಬೀಡ್ ಒಳಗೆ ಹೋಗಿ ದಾರ ತಂದು 2 ದಾರ ಒಂದು ಮಾಡ್ಕೋಬೇಕು, ಮತ್ತೆರಡು ದಾರನ ಒಂದು ಮಾಡ್ಕೋಬೇಕು. ಅಲ್ಲಿಂದ 3 ಚೈನ್ ಕಂಬಕ್ಕೆ ಹೋಗಿ ಕಂಬದ ಗ್ಯಾಪಲ್ಲಿ ಹೋಗಿ ದಾರ ತಂದು ನೀಡಲ್ ಮೇಲೆ 2 ದಾರ ಇರುತ್ತೆ, 2 ದಾರನ ಒಂದು ಮಾಡ್ಕೋಬೇಕು. ಒಂದು ಪಿಕಾಟ್ ಇದೇ ರೀತಿ ಹಾಫ್ ರಿಂಗ್ನ ನಾವಿಲ್ಲಿ ಫಿಲ್ ಮಾಡ್ಕೋಬೇಕು. ಈ ಹಾಫ್ ರಿಂಗಲ್ಲಿ ನಾನು 8 ಕಂಬ ಹಾಗೆ ಪಿಕಾಟ್ನ ಮಾಡ್ಕೋತಾ ಇದ್ದೀನಿ. ಇಲ್ಲಿ ನಾನು ಬೇರೆ ಯಾವ ಬೀಡ್ಸ್ ಕೂಡ ಯೂಸ್ ಮಾಡಿಲ್ಲ. ಇಲ್ಲಿ ನಿಮಗೆ ಬೀಡ್ ಬೇಕು ಅಂತಂದರೆ ಬೀಡ್ ಕೂಡ ಆ್ಯಡ್ ಮಾಡ್ಕೋಬೋದು. ನಾನಿಲ್ಲಿ ಮೇಯ್ನ್ ಬೀಡಾಗಿ ರಿಂಗ್ ಬೀಡ್ ಹಾಗೆ ರೌಂಡ್ ಬೀಡನ್ನ ಮಾತ್ರ ಯೂಸ್ ಮಾಡ್ತಾ ಇದ್ದೀನಿ. ಇಲ್ಲಿ ನೀವು ಪಿಕಾಟ್ ಬದಲು ಬೀಡ್ ಕಂಬ ಹಾಕಿ ಬೀಡ್ ಕೂಡ ಯೂಸ್ ಮಾಡ್ಕೋಬೋದು. ಡಿಸೈನ್ ಅದು ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಈ ಒಂದು ಗ್ಯಾಪಲ್ಲಿ ಹಾಫ್ ರಿಂಗ್ಗೆ ನಾನು ಒಟ್ಟು 8 ಕಂಬ ಪಿಕಾಟ್ನ ಹಾಕೋತಾ ಇದ್ದೀನಿ. ನೀವು ಕೂಡ ಇದೇ ರೀತಿ 8 ಕಂಬ ಹಾಗೆ ಪಿಕಾಟ್ನ ಮಾಡ್ಕೊಳ್ಳಿ. 8ಕ್ಕಿಂತ ಜಾಸ್ತಿ ಮಾಡೋಕ್ಕೆ ಹೋಗಬೇಡಿ, ಯಾಕಂದರೆ ಫೋಲ್ಡ್ ಆಗುತ್ತೆ ಅದು. ಸೊ 8 ಸಾಕು. ಒಂದು ಆರ್ಚ್ ಮಾಡಿದರೆ ಅಂತಂದರೆ ಮತ್ತೆ ಕಂಪ್ಲೀಟಾಗಿ ನೀವು ಮಾಡ್ಕೊಂಡು ಹೋಗ್ಬೋದು. ಒಂಚೂರು ಗಮನ ಇಟ್ಟು ನೋಡಬೇಕಷ್ಟೇ, ಯಾಕಂದರೆ ಬ್ಯಾಕು ಮತ್ತು ಫ್ರಂಟ್ ಸೈಡಲ್ಲಿ ಮತ್ತೆ ಒಂದು ಕಲರಲ್ಲಿ ನಾವು ಮಾಡ್ಕೊಂಡು ಹೋಗಬೇಕು. ಸೊ ಡಬಲ್ ಕಲರಲ್ಲಿ ಈ ಒಂದು ವರ್ಕ್ ಮಾಡುವಂಥದ್ದು. ಸೊ ರಿಂಗ್ ಪೂರ್ತಿ ಡಿಸೈನ್ ಬರುತ್ತೆ. ಎಲ್ಲೂ ಸ್ಕಿಪ್ ಮಾಡಬೇಡಿ, ಪೂರ್ತಿ ವಿಡಿಯೋನ ನೋಡಿ. ಇಲ್ಲಿ ನಾನು 8 ಕಂಬಗಳನ್ನ ಮಾಡ್ಕೊಂಡಿದ್ದೀನಿ. 8 ಕಂಬ ಆದಮೇಲೆ ಅಲ್ಲಿ 2 ಚೈನ್ ಹಾಕಿ ಲಾಕ್ ಇರುತ್ತಲ್ಲ, ಆ ಲಾಕ್ ಮೇಲೆ ಲಾಕ್ನ ಮಾಡ್ಕೋಬೇಕು. 2 ಚೈನ್ ಲಾಕ್ ಮೇಲೆ ಲಾಕ್ ಮಾಡಿಕೊಂಡು ಅಲ್ಲಿಂದ 5 ಚೈನ್ ಲಾಕ್ ಮೇಲೆ ಲಾಕ್ ಮೇಲೆ ಲಾಕ್ನ ಮಾಡ್ಕೋಬೇಕು. ಅಲ್ಲಿಂದ ಡೈರೆಕ್ಟಾಗಿ ಇದೇ ರೀತಿ ಕಂಬಗಳನ್ನ ಮಾಡಿಕೊಂಡು 8 ಡಬಲ್ ಕ್ರೋಶೆ ಕಂಬನ ಮಾಡಬೇಕು. ನೋಡಿ, ಇದು ಫ್ರಂಟ್ ಸೈಡು, ಇದು ಬ್ಯಾಕ್ ಸೈಡಿಂದ. ಸೊ ಈಗ ನಾವು ಬ್ಯಾಕ್ ಸೈಡಿಂದ ಮಾಡ್ತಾ ಇರೋದು. ಕಂಬ ಮಾಡಬೇಕು, ಡಬಲ್ ಕ್ರೋಶೆ ಕಂಬನ ಮಾಡ್ಕೋಬೇಕು. 3 ಚೈನ್ ಹಾಕಿ ಕಂಬಕ್ಕೆ ಪಿಕಾಟ್ನ ಮಾಡ್ಕೋಬೇಕು. ಇದೇ ರೀತಿ ಕಂಪ್ಲೀಟ್ ಮಾಡಿ ತೋರಿಸ್ತೀನಿ. 2 ರಿಂಗನ್ನು ಕೂಡ ಹಾಫ್ ರಿಂಗ್ಗೆ ಮಾಡಿ ತೋರಿಸ್ತೀನಿ. ಇಲ್ಲಿ ನೋಡ್ಬೋದು ನೀವು ಫ್ರಂಟ್ ಸೈಡಿಂದ ಇಲ್ಲಿ ಲಾಸ್ಟಲ್ಲಿ ಬ್ಯಾಕ್ ಸೈಡಿಂದ ತೋರಿಸ್ತೀನಿ ನೋಡಿ. ಇಲ್ಲಿ ಲಾಸ್ಟಲ್ಲಿ 2 ಟೈಮ್ಸ್ ಲಾಕ್ ಮಾಡಿಕೊಂಡು 2 ಚೈನ್ ಎಕ್ಸ್ಟ್ರಾ ಹಾಕಿ 6 ಎಳೆ ದಾರನ ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ಕೆಳಗಡೆ ಉಳಿದಿರೋ ಹಾಫ್ ರಿಂಗ್ ಇದೆಯಲ್ಲ, ಸೊ ಅದನ್ನು ಕೂಡ ಫಿಲ್ ಮಾಡ್ಕೋಬೇಕು. ಥ್ರೆಡ್ ಚೇಂಜ್ ಮಾಡ್ಕೊಂಡಿದ್ದೀನಿ. ಇಲ್ಲಿ 2 ಸತಿ ಲಾಕ್ ಮಾಡ್ಕೊಂಡಿರ್ತೀವಲ್ಲ, ಸೊ ಅಲ್ಲಿಗೆ ನಾವಿಲ್ಲಿ ಲಾಕ್ನ ಮಾಡ್ಕೋಬೇಕು. ಲಾಕ್ನ ಮಾಡಿಕೊಂಡು 5 ಚೈನ್ನ ಹಾಕೋಬೇಕು. 2 ಸತಿ ಲಾಕ್ ಮಾಡಿದ್ಮೇಲೆ 5 ಚೈನ್ ಹಾಕಿ 5 ಚೈನ್ ಆದರೂ ಹಾಕೋಬೋದು, ಅಥವಾ ನೀವು ಇಲ್ಲಿ ಸಿಂಗಲ್ ಕ್ರೋಶೆಗಳನ್ನ ಕೂಡ ಹಾಕ್ಕೊಂಡು ಹೋಗ್ಬೋದು. ಏನು 5 ಚೈನ್ 2 ಸತಿ ಬ್ಯಾಕ್ ಆ್ಯಂಡ್ ಫ್ರಂಟಲ್ಲಿ ಹಾಕ್ಕೊಂಡಿರ್ತೀವಿ. ಇದರಲ್ಲಿ ನಾನು ಸಿಂಗಲ್ ಕ್ರೋಶನ ಹಾಕ್ಕೊಂಡು ಹೋಗ್ತಾ ಇದ್ದೀನಿ. ನೋಡ್ಕೋಬೋದು, ಇಲ್ಲಿ ನೀವು ಸಿಂಗಲ್ ಕ್ರೋಶನ ಹಾಕ್ಕೋತಾ ಇದ್ದೀನಿ. ಅಲ್ಲಿ ಲಾಕ್ ಮಾಡಬೇಕಿತ್ತು, ನಾನು ಹಾಗೆ ಮಾಡಿದೆ. ಸೊ ಅಲ್ಲಿ 5 ಚೈನ್ ಲಾಕ್ ಮೇಲೆ ಲಾಕ್ನ ಮಾಡಿಕೊಂಡು ಆಮೇಲೆ ಸೂಜಿಗೆ 1 ಸತಿ ದಾರನ ಸುತ್ತಿ ಹಾಫ್ ರಿಂಗು ಉಳಿದಿರುತ್ತಲ್ಲ, ಸೊ ಅಲ್ಲಿ ಗ್ಯಾಪಲ್ಲಿ ಹೋಗಿ ದಾರ ತಂದು 2 ದಾರ ಒಂದು ಮಾಡ್ಕೋಬೇಕು, ಮತ್ತೆರಡು ದಾರನ ಒಂದು ಮಾಡ್ಕೋಬೇಕು. ಆಮೇಲೆ 3 ಚೈನ್ ಹಾಕಿ ಪಿಕಾಟ್ನ ಮಾಡಿಕೊಳ್ಳುವಂಥದ್ದು.
ಸೂಜಿಗೆ ಒಂದು ಸತಿ ದಾರ ಸುತ್ತಬೇಕು. ರಿಂಗ್ ಬೀಡ್ ಒಳಗೆ ಹೋಗಿ ದಾರ ತಂದು 2 ದಾರ 1 ಮಾಡ್ಕೋಬೇಕು. ಮತ್ತೆ 2 ದಾರ 1 ಮಾಡಿಕೊಂಡು 3 ಚೈನ್ ಆ ಕಂಬಕ್ಕೆ ಡಬಲ್ ಕ್ರೋಶೆ ಕಂಬಕ್ಕೆ ಪಿಕಾಟ್ನ ಮಾಡ್ಕೋಬೇಕು. ಒಂದು ಆರ್ಚ್ ನೀವು ಮಾಡಿದ ನಂತರ ನಿಮಗೆ ಕಂಪ್ಲೀಟಾಗಿ ಒಂದು ಸತಿ ನೀವು ಸ್ಯಾಂಪಲ್ ಪೀಸಲ್ಲಿ ಮಾಡಿ ನೋಡಿ. ಸೊ ಅದಾದಮೇಲೆ ನೀವು ಸಾರಿಗೆ ಹಾಕ್ಕೊಳ್ಳಿ. ಯಾಕಂದರೆ ನಿಮ್ಮ ಡಿಸೈನ್ ಅನ್ನೋದನ್ನು ನೀಟ್ ಫಿನಿಶಿಂಗ್ ಬಂದಮೇಲೆ ನೀವು ಸಾರಿಗೆ ಹಾಕಿದರೆ ಸೊ ಯಾವುದೇ ರೀತಿ ಮಿಸ್ಟೇಕ್ಸ್ಗಳು ಆಗೋದಿಲ್ಲ. ಇಲ್ಲಿ ಕೂಡ 8 ಕಂಬ ಹಾಕಿ ಪಿಕಾಟ್ನ ಮಾಡ್ಕೊಂಡಿದ್ದೀನಿ. ನೀವು ಕೂಡ ಇದೇ ರೀತಿ 8 ಕಂಬ ಹಾಗೆ ಪಿಕಾಟ್ನ ಮಾಡ್ಕೋಬೇಕು. ಇಲ್ಲಿ ನಾನು ಕೊನೆ ಕಂಬನ ಮಾಡ್ಕೋತಾ ಇದ್ದೀನಿ. ಇಲ್ಲಿ ಆದಮೇಲೆ ಅಲ್ಲಿ 2 ಚೈನ್ ಹಾಕಿ ಲಾಕ್ ಮಾಡಿರ್ತೀವಲ್ಲ, ಆ ಲಾಕ್ ಮೇಲೆ ನಾವು ಲಾಕ್ನ ಮಾಡ್ಕೋಬೇಕು. ನೋಡಿ ಈ ರೀತಿ ಬರುತ್ತೆ. ಈ ರೀತಿ ಬರುತ್ತೆ ನೋಡಿ. ಅಲ್ಲಿಂದ ನೆಕ್ಸ್ಟ್ 5 ಚೈನ್, ಆ 5 ಚೈನ್ ಹಾಕಿರ್ತೀವಲ್ಲ, ಸೊ ಅಲ್ಲಿ ಸಿಂಗಲ್ ಕ್ರೋಶೆಗಳನ್ನ ಹಾಕೋತಾ ಇದ್ದೀನಿ. ನೀವು 5 ಚೈನ್ ಬೇಕಾದರೂ ಹಾಕೋಬೋದು, ಏನೂ ತೊಂದರೆ ಇಲ್ಲ. ನಾನಿಲ್ಲಿ ಒಂದು ಸಿಂಗಲ್ ಕ್ರೋಶೆಗಳನ್ನ ಹಾಕ್ಕೊಂಡು ಹೋಗ್ತಾ ಇದ್ದೀನಿ. ಅಲ್ಲಿ ಲಾಕ್ ಮೇಲೆ ಲಾಕ್ನ ಮಾಡ್ಕೋಬೇಕು. 5 ಚೈನ್ ಲಾಕ್ ಇರುತ್ತಲ್ಲ, ಸೊ ಅಲ್ಲಿ ಲಾಕ್ನ ಮಾಡ್ಕೋಬೇಕು. ಅಲ್ಲಿಂದ ಡೈರೆಕ್ಟಾಗಿ ಸೂಜಿಗೆ ಒಂದು ಸತಿ ದಾರ ಸುತ್ತಿ ರಿಂಗ್ ಬೀಡ್ ಒಳಗಡೆ ಹೋಗಿ ದಾರ ತಂದು 2 ದಾರ 1 ಮಾಡ್ಕೋಬೇಕು. ಮತ್ತು 2 ದಾರನ 1 ಮಾಡ್ಕೋಬೇಕು. ಡಬಲ್ ಕ್ರೋಶೆ ಕಂಬ, ಅಲ್ಲಿಂದ 3 ಚೈನ್, ಗ್ಯಾಪಲ್ಲಿ ಹೋಗಿ ದಾರ ತಂದು 2 ದಾರನ 1 ಮಾಡ್ಕೋಬೇಕು. ಪಿಕಾಟು ಸೂಜಿಗೆ ಒಂದು ಸತಿ ದಾರ ಸುತ್ತಿ ರಿಂಗ್ ಬೀಡ್ ಒಳಗೆ ಹೋಗಿ ದಾರ ತಂದು 2 ದಾರ 1 ಮಾಡ್ಕೋಬೇಕು. ಮತ್ತು 2 ದಾರನ 1 ಮಾಡ್ಕೋಬೇಕು. ನೆಕ್ಸ್ಟ್ ಅಲ್ಲಿಂದ 3 ಚೈನ್ ಕಂಬಕ್ಕೆ ಪಿಕಾಟ್ನ ಮಾಡ್ಕೋಬೇಕು. ಇದೇ ರೀತಿ ನೀವು ಕೂಡ ಮಾಡ್ಕೊಂಡು ಹೋಗಿ. ಹಾಗೆ ಡಿಸೈನ್ ಹೇಗೆ ಬಂತು ಅನ್ನೋ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಎಲ್ಲೂ ಸ್ಕಿಪ್ ಮಾಡಬೇಡಿ, ಪೂರ್ತಿ ವಿಡಿಯೋನ ನೋಡಿ. ಇದೇ ರೀತಿ ನಾನು ಕಂಪ್ಲೀಟ್ ಮಾಡಿ ತೋರಿಸ್ತೀನಿ ನೋಡಿ. ಇಲ್ಲಿ 3 ಆರ್ಚ್ ಕೂಡ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಫೈನಲಲ್ಲಿ ಲಾಸ್ಟಲ್ಲಿ ಇಲ್ಲಿ ಬಂದು 2 ಸತಿ ಲಾಕ್ನ ಮಾಡಿ 2 ಚೈನ್ ಎಕ್ಸ್ಟ್ರಾ ಹಾಕಿ 6 ದಾರನ ಕಟ್ ಮಾಡ್ಕೊಂಡಿದ್ದೀನಿ. ಇದೊಂಥರ ಫೋಲ್ಡ್ ಥರ ಕಾಣಿಸುತ್ತೆ ನಿಮಗೆ, ಸೊ ಅದು ಮಾಡಿದ್ದಷ್ಟೇ ಅಲ್ವಾ. ಸೊ ಅಲ್ಲಿ ಚೂರು ಈ ಮೇಲ್ಗಡೆ ಭಾಗಕ್ಕೆ ಗ್ಲೂ ಹಾಕಿ ಅಂಟಿಸ್ಕೊಂಡ್ರೆ ನೀಟಾಗಿ ಬರುತ್ತೆ. ಒಂಚೂರು ಪ್ರೆಸ್ ಮಾಡ್ಕೋಬೇಕಷ್ಟೆ. ಇಲ್ಲಿ ನಾನು 157 ದಾರದಿಂದ ಕುಚ್ಚನ್ನು ಕಟ್ಟಿದ್ದೀನಿ. ಈ ಡಿಸೈನ್ ನಿಮ್ಗೆ ಹೇಗೆ ಅನಿಸ್ತು ಅಂತ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋಗೊಂದು ಲೈಕ್ ಕೊಡೋದನ್ನು ಮರಿಬೇಡಿ. ಆರಿ ವರ್ಕ್ ಹಾಗೆಯೇ ಕ್ರೋಶೆ ಕುಚ್ಚು ಕಲಿಯೋದಕ್ಕೆ ಇಂಟ್ರೆಸ್ಟ್ ಇರೋರು ಸ್ಕ್ರೀನ್ ಮೇಲೆ ನಂಬರ್ನ ಕೊಟ್ಟಿರ್ತೀನಿ, ಕಾಂಟ್ಯಾಕ್ಟ್ನ ಮಾಡ್ಬೋದು.
ಹಾಗೆ ಈ ಡಿಸೈನ್ಗೆ 450ಇಂದ 550 ತನಕನೂ ಚಾರ್ಜ್ ಮಾಡ್ಕೋಬೋದು. ಹೆಚ್ಚು ಕಡಿಮೆ ನೋಡ್ಕೊಂಡು ಮಾಡಿ, ಪ್ಲೇಸಸ್ಗಳು ಡಿಪೆಂಡ್ ಆಗುತ್ತೆ. ಸೊ ಇಷ್ಟೊತ್ತು ಈ ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್.